ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಎಲ್ಲರೂ ಹೇಗಿದ್ದೀರಾ? ಈ ಚಳಿಗಾಲದಲ್ಲಿ ಸಂಜೆಗೆ ಈ ರೀತಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಮಾಡಿ ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನೋಡೋಕ್ಕೆ ಸಕ್ಕತ್ತಾಗಿದೆ, ಹೊಗೆ ಆಡ್ತಾಯಿದೆ, ಬಿಸಿ ಬಿಸಿ ಆಗಿದೆ. ಇದು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳಿ. ಯಮ್ಮಿ ಯಮ್ಮಿ ಆಗಿದೆ. ಸಾಫ್ಟಾಗಿ ಸಕ್ಕತ್ತಾಗಿದೆ. ಇದು ಒಂದು ಪ್ರೋಟೀನ್ ಚಾಟ್ ಆಗಿದೆ. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಇದಕ್ಕೆ ಆಲೂಗಡ್ಡೆ ಅವಶ್ಯಕತೆ ಇದೆ. ಒಂದು 2ರಿಂದ 3 ಆಲೂಗಡ್ಡೆಗಳನ್ನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಈ ಚಾಟ್ಗೆ ನಾನು ಯೂಸ್ ಮಾಡ್ತಾ ಇರೋವಂಥ ಮೈನ್ ಇಂಗ್ರೀಡಿಯೆಂಟ್ ಅಂದರೆ ಅದು ಸೋಯಾ ಚಂಕ್ಸ್. ನಾನು ಹೇಳಿದ್ನಲ್ಲ ಇದೊಂದು ಪ್ರೋಟೀನ್ ಫೀಲ್ಡ್ ಆಗಿರೋವಂಥ ಚಾಟ್ ಅಂತ ಹೇಳಿ. ಸೋಯಾ ಚಂಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಕುದೀತಾ ಇರೋವಂತಹ ನೀರಿಗೆ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ನೀರು ಕುದಿಯೋ ಅಷ್ಟೊತ್ತಿಗೆ ಕುದೀತಾ ಇರೋವಂಥ ನೀರಿಗೆ ಈ ಸೋಯಾ ಚಂಕ್ಸ್ಗಳನ್ನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಸ್ವಲ್ಪ ಮೆತ್ತಗಾಗತ್ತೆ. ಅಷ್ಟೊತ್ತಿಗೆ ನಾವು ಸ್ವಲ್ಪ ರಸ್ಕ್ನ ಪೌಡರ್ ಮಾಡ್ಕೊಳ್ಳೋಣ. ರಸ್ಕ್ ಇದ್ದರೆ ರಸ್ಕ್ ಪೌಡರ್ ಮಾಡ್ಕೋಬೋದು, ಇಲ್ಲ ಬ್ರೆಡ್ ಇದೆ ಅಂತಂದರೆ ಬ್ರೆಡ್ನಾದರೂ ಪೌಡರ್ ಮಾಡ್ಕೋಬೋದು. ಇದು ಕೊನೆಗೆ ಬೇಕಾಗತ್ತೆ. ಸೊ ಈ ರೀತಿ ರಸ್ಕ್ನೆಲ್ಲ ಸ್ವಲ್ಪ ಪೀಸಸ್ ಮಾಡಿ ಹಾಕಿಬಿಟ್ಟು ಪೌಡರ್ ಮಾಡಿಕೊಂಡು ಇಟ್ಕೋಬೇಕು. ಬ್ರೆಡ್ ಕ್ರಮ್ಸ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಈ ರೀತಿಯಾಗಿ ಈಸಿಯಾಗಿ ನಾವು ಮಾಡ್ಕೋಬೋದು. ಈಗ ಸೋಯಾ ಚಂಕ್ಸ್ ಎಲ್ಲ ಸ್ವಲ್ಪ ಕೂಲಾಗಿದೆ. ನಮ್ಮ ಕೈಯಲ್ಲಿ ಅದನ್ನು ಮುಟ್ಟೋ ಅಷ್ಟು ಬಿಸಿ ಇದ್ದರೆ ಸಾಕು. ಸ್ವಲ್ಪ ಬೆಚ್ಚಗಾಗಿದೆ. ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕೈನಿಂದ ಹಿಂಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಅದು ನಾವು ಕಟ್ ಮಾಡಿದ್ರೆ ಅಥವಾ ಕೈಯಲ್ಲೇ ಏನಾದರೂ ಕ್ರಷ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಗೋದಿಲ್ಲ. ಮೆತ್ತಗಾಗಿದ್ರೂ ಕೂಡ ಆಗೋದಿಲ್ಲ. ಅದನ್ನು ಮಿಕ್ಸಿಯಲ್ಲಿ ಒಂದು ರೌಂಡ್ ಆಡಿಸ್ಕೊಂಡಾಗ್ಲೇ ಅದು ಮೆತ್ತಗಾಗೋದು. ಸೊ ಆದ್ದರಿಂದ ಈ ರೀತಿ ಸ್ವಲ್ಪ ನೀರಿನ ಅಂಶ ಎಲ್ಲ ಚೆನ್ನಾಗಿ ಕೈನಿಂದ ಹಿಂಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ನ್ಯಾಕ್ಸು ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಖಂಡಿತ ಟ್ರೈ ಮಾಡಬೇಕು. ನೋಡಿ ಎಲ್ಲ ಆಗಿದೆ. ಈಗ ಇದನ್ನು ಪೌಡರ್ ಮಾಡ್ಕೊಳ್ತೀನಿ. ನೀರೇನು ಹಾಕೋದು ಬೇಡ, ಮತ್ತು ನೀರೆಲ್ಲ ಹಿಂಡಿ ಹಾಕಿರ್ತೀವಿ. ಈ ರೀತಿ ಡ್ರೈ ಆಗಿರೋದು ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಇದು ತುಂಬ ಸಪ್ಪೆ ಆಗಿರುತ್ತೆ. ಇದರಲ್ಲಿ ಯಾವ ಟೇಸ್ಟು ಕೂಡ ಇರೋದಿಲ್ಲ. ಸೊ ಅದಕ್ಕೆ ಇದಕ್ಕೊಂದು ಸೂಪರ್ ಆಗಿರುವಂಥ ಒಗ್ಗರಣೆ ಕೊಟ್ಟು ಒಂದಷ್ಟು ಫ್ಲೇವರ್ಸ್ನ ಆ್ಯಡ್ ಮಾಡೋಣ. ಅದಕ್ಕೆ ಒಂದು ಒಗ್ಗರಣೆ ಪಾತ್ರೆಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಕಟ್ ಮಾಡಿರೋಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಗೆ ಕಟ್ ಮಾಡಿರಬೇಕು ಈರುಳ್ಳಿ. ಎಷ್ಟು ಸಣ್ಣಗೆ ಸಾಧ್ಯನೋ ಅಷ್ಟು ಸಣ್ಣಗೆ ಕಟ್ ಮಾಡಿರಬೇಕು. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿಗೆ ಒಂದು 2 ಈರುಳ್ಳಿ ಮೀಡಿಯಮ್ ಸೈಜ್ ಆಗಿರೋವಂಥದ್ದು ಒಂದು 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕದು. ಈಗ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರು ಚೆನ್ನಾಗಿರ್ಬೇಕಲ್ವ. ಹೆಲ್ದಿ ಎಷ್ಟಿರುತ್ತೋ ಟೇಸ್ಟಿ ಕೂಡ ಇದ್ರೇ ಆ ಹೆಲ್ದಿ ಆಗಿರೋವಂತಹ ತಿಂಡಿ ನಮ್ಮ ಬಾಯೊಳಗೆ ಹೋಗೋದು. ಸೊ ಹಾಗಾಗಿ ಇದು ಮನೇಲೇ ಮಾಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಅದ್ರ ಜೊತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೆರಡು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಖಾರಕ್ಕೆ ಅಗತ್ಯ ಇರೋವಷ್ಟು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲೆ. ಗ್ರೀನ್ ಚಿಲ್ಲಿ ಇಷ್ಟಪಡೋರು ಸಣ್ಣ ಕಟ್ ಮಾಡಿ ಹಾಕ್ಕೋಬೋದು. ಈರುಳ್ಳಿ ಯಾವ ಥರ ಸಣ್ಣ ಕಟ್ ಮಾಡಿದ್ದೀವೋ ಅದೇ ಥರ ಗ್ರೀನ್ ಚಿಲ್ಲಿನೂ ಸಣ್ಣ ಕಟ್ ಮಾಡಿ ಹಾಕ್ಕೋಬೋದು. ನಾನು ಮೆಣಸಿನ ಪುಡಿ ಯೂಸ್ ಮಾಡ್ತೀನಿ. ಗ್ರೀನ್ ಚಿಲ್ಲಿ ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ತೀನಿ. ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಮಸಾಲೆ ಪುಡಿಗಳು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆರೆಯೋ ಹಾಗೆ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅನಿಸಿದಾಗ ನಾವು ಪೌಡರ್ ಥರ ಮಾಡ್ಕೊಂಡಿದ್ವಲ್ವ ಸೋಯಾ ಚಂಕ್ಸ್, ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಸೋಯಾ ಚಂಕ್ಸಲ್ಲಿ ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ವೆಜಿಟೇರಿಯನ್ಸಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿ ನಾವು ಯೂಸ್ ಮಾಡ್ಬೋದು. ಯಾವುದಾದ್ರು ರೂಪದಲ್ಲಿ ಯೂಸ್ ಮಾಡ್ಬೋದು. ಈ ಥರ ಚಾಟ್ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ಪಲಾವ್ಗೆ ಹಾಕ್ಬೋದು. ಸೋಯಾ ಪಲಾವ್, ಪರೋಟ ಮಾಡ್ಬೋದು, ಉತ್ತಪ್ಪಂ ಕೂಡ ಮಾಡ್ಬೋದು, ಇಡ್ಲಿ ಮಾಡ್ತಾರೆ. ನಿಮ್ಗೆ ಯಾವ್ದು ಕರಿ ಕೂಡ ಮಾಡ್ಬೋದು, ಮತ್ತು ಮಂಚೂರಿಯನ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಅದನ್ನು ಯೂಸ್ ಮಾಡ್ಬೋದು. ನೋಡಿ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಸ್ವಲ್ಪ ಕೂಲ್ ಆದಮೇಲೆ ಆಗಲೇ ನಾವು ಬೇಯಿಸಿಟ್ಕೊಂಡಿದ್ದಂತಹ ಆಲೂಗಡ್ಡೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈನಿಂದನೇ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಆ ಆಲೂಗಡ್ಡೆ ಎಲ್ಲೂ ಆ ಗಡ್ಡೆ ಥರ ಇರಬಾರ್ದು. ಅದನ್ನು ಸ್ವಲ್ಪ ಕೈನಿಂದ ಇದ್ದರೆ ಬೈ ಚಾನ್ಸು ಕೈನಿಂದ ಚೆನ್ನಾಗಿ ಅದನ್ನು ಒಡೆದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೋದು ನೀವು ಕಲಸೋವಾಗ. ಈ ಥರ ಸ್ವಲ್ಪ ಉಂಡೆ ಕಟ್ಟಿ ಈ ಥರ ವಡೆ ಥರ ತಟ್ಟೋ ಅಷ್ಟು ಬರಬೇಕು. ಬೈ ಚಾನ್ಸ್ ಅಲ್ಲಿ ಬರಲಿಲ್ಲ, ಏನಾದರೂ ಸ್ವಲ್ಪ ಮೆತ್ತಗಾಯ್ತಂದರೆ ನೀವು ಆ ಟೈಮಲ್ಲಿ ಬೇಕಿದ್ದರೆ ಆ ಮೆತ್ತಗೇನಾದರೂ ಆದರೆ ಸ್ವಲ್ಪ ರವೆ ಸೇರಿಸ್ಬೋದು. ಚಿರೋಟಿ ರವೆ ಸೇರಿಸ್ಕೋಬೋದು, ಇಲ್ಲ ಆಲೂಗಡ್ಡೆ ಇನ್ನೊಂದೆರಡು ಇದ್ದರೆ ಬೇಯಿಸಿರೋದು ಅದನ್ನು ಕೂಡ ಸೇರಿಸ್ಕೋಬೋದು.
ಸೊ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು. ಸೊ ನಾನೇನು ಆ್ಯಡ್ ಮಾಡಿಲ್ಲ. ಈಗ ಇದನ್ನು ಕಟ್ಲೆಟ್ ಶೇಪ್ ಮಾಡ್ಕೊಳ್ಳೋಣ. ಕಟ್ಲೆಟ್ ಶೇಪ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಉಂಡೆನ ತೊಗೊಂಡು ಈ ರೀತಿ ವಡೆ ಥರ ತಟ್ಕೋಬೇಕು. ಆವಾಗಲೇ ನಾವು ಬ್ರೆಡ್ಡಲ್ಲಿ ಪೌಡರ್ ಮಾಡ್ಕೊಂಡ್ವಲ್ವ, ರಸ್ಕಲ್ಲಿ ಪೌಡರ್ ಮಾಡ್ಕೊಂಡ್ವಲ್ವ, ರಸ್ಕ್ ಪೌಡರು, ಅದನ್ನು ಬ್ರೆಡ್ ಕ್ರಮ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಇದನ್ನು ಹೊರಳಿಸ್ಬೇಕು. ಕಾರ್ನ್ಫ್ಲೋರ್ ಮಿಕ್ಸ್ಚರಲ್ಲಿ ಡಿಪ್ ಮಾಡಿ ಆದರೂ ಹೊರಳಿಸ್ಬೋದು, ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಇದು ಸ್ವಲ್ಪ ಆಲ್ರೆಡಿ ಮೆತ್ತಿಗೆ ಇದೆ, ಸೊ ಹಾಗಾಗಿ ಕೋಟಿಂಗ್ ಚೆನ್ನಾಗಾಗುತ್ತೆ ಅಂತ ನಾನು ಹಾಗೇ ಇದು ಮಾಡ್ತಾಯಿದ್ದೀನಿ, ಹೊರಳಿಸ್ತಾ ಇದ್ದೀನಿ. ನೋಡಿ ಎಲ್ಲನೂ ಈ ರೀತಿ ರೆಡಿಯಾಗಿದೆ. ಫ್ರೈ ಪ್ಯಾನ್ಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇದೇನು ಡೀಪ್ ಫ್ರೈ ಅಲ್ಲ, ಆದ್ರೂ ಕಟ್ಲೆಟ್ ಎರಡೂ ಕಡೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗತ್ತೆ. ಸೊ ಹಾಗಾಗಿ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ಕಟ್ಲೆಟ್ಸ್ನ ಶಿಫ್ಟ್ ಮಾಡ್ಕೊಳ್ತೀನಿ. ಫ್ಲೇಮ್ ಮೀಡಿಯಮ್ ಇರಬೇಕು, ಹೈ ಫ್ಲೇಮ್ ಇದ್ದರೆ ಬೇಗ ಸೀದಂಗೆ ಆಗಿಬಿಡುತ್ತೆ. ಮೇಲೆ ಎಲ್ಲ ಬ್ರೆಡ್ ಕ್ರಮ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ಎಣ್ಣೆಲಿ ಬೇಗ ಫ್ರೈ ಆದಂಗೆ ಆಗಿಬಿಡುತ್ತೆ. ಬಟ್ ಮೇಲೆ ಆ ಥರ ನಿಮಗೆ ಲೇಯರು ಸೀದೋಗಿರೋ ಥರ ಕಾಣಿಸಿದ್ರೂ ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಅದು. ಸೊ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಟೇಸ್ಟಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ಏನೂ ನೀವು ಅದ್ರ ಬಗ್ಗೆ ಡೌಟೇ ಪಡೋ ಅಷ್ಟಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೋಯಾ ಚಂಕ್ಸ್ ಯೂಸ್ ಮಾಡಿದ್ರಿಂದ ಮೆತ್ತಗಿರುತ್ತೆ, ಆ ಸಾಫ್ಟು ಮತ್ತು ಕ್ರಂಚಿನೆಸ್ಸು ಜೊತೆಗೆ ನಮ್ಮ ಬಾಯೊಳಗಡೆ ಇಟ್ಟಿದ ತಕ್ಷಣ ಸಿಗುವಂತಹ ಫ್ಲೇವರ್ಸು ಎಷ್ಟೆಲ್ಲ ಸೂಪರಾಗಿರುತ್ತೆ. ನೋಡಿ ಒಂದು ಸೈಡು ಸ್ವಲ್ಪ ರೆಡ್ಡಿಶ್ ಆಗಿದೆ ಅಂತ ಅನ್ಸಿದ್ಮೇಲೆ ಇದನ್ನು ತಿರುಗಿಸ್ಕೊಂಡು ಎರಡನೇ ಸೈಡ್ ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ನೋಡಿ ಎರಡೂ ಸೈಡ್ ಫ್ರೈ ಮಾಡ್ಕೊಳ್ಳೋ ಮುಗಿದಿದೆ. ಈಗ ನಮ್ಮ ಸೂಪರ್ ಆಗಿರೋಂಥ ಸೋಯಾ ಚಂಕ್ಸ್ ಕಟ್ಲೆಟ್ ರೆಡಿಯಾಗಿದೆ.